ನಮಸ್ಕಾರ ಎಲ್ಲ ಸ್ವಚ್ಛ ಮನಸ್ಸಿನ ಗೀಚ್ ಮಂದಿಗೆ. ನಾನು ನಿಮ್ಮ ಬೆಳಗಾವಿ ಹುಡುಗ ಆಕಾಶ. ರೀಸೆಂಟಾಗಿ ನಮ್ಮ RCB ಹುಡುಗಿಯರು ಕಪ್ನ ಗೆದ್ದರು. ಅವಾಗ ನಾನು ಒಂದು ಗಿವ್ ಅವೇ ಅನೌನ್ಸ್ಮೆಂಟ್ ಮಾಡಿದ್ದೆ. ಇನ್ ಕೇಸ್ ಯಾರಾದರೂ ಲಕ್ಕಿ ವಿನ್ನರ್ಸನ್ನು ನಾನು ಪಿಕ್ ಮಾಡಿಕೊಂಡು ಇಬ್ಬರಿಗೆ ದಾಂಡೇಲಿ ರೆಸಾರ್ಟಿಗೆ ಕರ್ಕೊಂಡು ಹೋಗ್ತಿದ್ದೆ ಅಂತ ಹೇಳಿದ್ದೆ ನನ್ನ ಫಾಲೋವರ್ಸಿಗೆ. ಇವತ್ತು ಆ ದಿನ ಬಂದೈತಿ. ಇವತ್ತು ನಾವು ದಾಂಡೇಲಿ ರೆಸಾರ್ಟ್ ಒಳಗದೀವಿ, ಅವ್ರನ್ನೂ ಕರ್ಕೊಂಡ್ಬಂದೀವಿ. ಈ ಫುಲ್ ವ್ಲಾಗ್ ಎಲ್ಲ ದಾಂಡೇಲಿ ಬಗ್ಗೆ ತೋರಿಸ್ತೇನಂತ. ನಾವು ಕೆಲವೊಂದು ಆ್ಯಕ್ಟಿವಿಟೀಸ್ ಮಾಡೋರದೀವಿ, ರೆಸಾರ್ಟ್ ಬಗ್ಗೆ ತೋರಿಸ್ತೀನಿ, ನಮ್ಮ ಲಕ್ಕಿ ವಿನ್ನರ್ಸನ್ನು ಮೀಟ್ ಮಾಡಿಸ್ತೇನೆ ನಿಮ್ಗೆ. ಸೊ ಫೈನಲಿ ಡೆಸ್ಟಿನಿಗೆ ಬಂದೇವ್ರಿ. ಅಲ್ಫಾ ವಾಟರ್ ಆ್ಯಕ್ಟಿವಿಟೀಸ್ ಅಂತೇಳಿ ಈ ಕಡೆ ಕೆಳಗಡೆ ಕಾಳಿ ರಿವರ್ ಐತಿ. ಸೊ ಅಲ್ಲಿ ಹೋಗಿ ಇವೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ಬೇಕಂತ. ಹುಡುಗರು ನಿಂತಾರ ಮುಂದೆ, ಹುಡುಗರ್ನ ಹೋಗಿ ಮಾತಾಡ್ಸೋಣಂತ. ಎಷ್ಟೆಷ್ಟು ಎಕ್ಸೈಟ್ಮೆಂಟ್ ಐತೆ ಅಂತೇಳಿ. ಆಮೇಲೆ ಒಳಗಡೆ ಹೋಗಿ ವಾಟರ್ ಆ್ಯಕ್ಟಿವಿಟೀಸ್ ಮಾಡೋಣಂತ. ಎಕ್ಸೈಟ್ಮೆಂಟ್ ಶೌಟೌಟ್ ಟು ಗೋಪಿ ವ್ಲಾಗ್ಸ್. ಯಾಕಂದ್ರೆ ಇವತ್ತು ಅವ್ರದ್ದು ಬೈಕ್ ತೊಗೊಂಡ್ಬಂದೀವಿ. ಏನ್ರಿ ಗೋಪಿ ಬೈಕ್ ಇದು ಬಂದು ಆದಿತ್ಯ ಹಿಲ್ಸ್ಟರ್ಸು ಅವ್ರದ್ದು ರೆಸಾರ್ಟು. ಫಸ್ಟಿಗೆ ಮುಂಜಾನೆ 8 ಗಂಟೆಗೆ ಬೆಳಗಾವಿಯಿಂದ ಬಿಟ್ಟಿದ್ದು, ಈಗ ಬಂದಿದ್ದು ಡೈರೆಕ್ಟಾಗಿ ಇಲ್ಲೇ ಬಂದುಬಿಟ್ಟು ರೆಸಾರ್ಟಿಗೆ. ಅಭಿಷೇಕ್ ಅವರ ನಮಸ್ತೆ. ಕೃಷ್ಣ ಅವರ ನೋಡ್ರಿ, ಇವರೇ ನಮ್ಮ ಸೋಷಿಯಲ್ ಮೀಡಿಯಾ ಎಲ್ಲ ಹ್ಯಾಂಡಲ್ ಮಾಡೋದು, ಆಪರೇಷನಲ್ ಹೆಡ್ ಕೃಷ್ಣ ಅಂತೇಳಿ ಎಲ್ಲ ಸುರ್ತಿ ಇರ್ತಾರೆ. ಸೊ ಇವರ ಹೆಸರು ವೀರು ಅಂತೇಳಿ. ಯಾವ ಊರು ಇಬ್ರು ನಿಮ್ದು? ಗಜೇಂದ್ರಗಡ ಗದಗ ಹತ್ರ ಅಲ್ಲ. ಇವ್ರು ವೀರು ಅಂತೇಳಿ. ಇವರು ಒಬ್ಬರ ಲಕ್ಕಿ ವಿನ್ನರ್ಸ ನಮ್ಗೆ ಗಿವ್ ಒಳಗೆ. ಇವ್ರ ಎಲ್ಲಿ ಏನು ಮಾಡತ್ತೀರಿ ಬ್ರೋ ಈಗ ಸದ್ಯಕ್ಕೆ? ಬಿ ಫಾರ್ಮಾ ಮಾಡತ್ತೀರಿ ಸರ್. ಇನ್ನೊಬ್ರು ವಿನ್ನರ್ ವಿಜಯ್ ಶೆಟ್ಟಿ ಸೆಕೆಂಡ್ ವಿನ್ನರ್ ವಿಜಯ್ ಶೆಟ್ಟಿ ಅಂತೇಳಿ. ಇವರು ಬೆಳಗಾವಿಯಿಂದ. ಹೆಂಗ ಅನಿಸ್ರಿ ಸರ? ಮಸ್ತ್. ಈಗ ಮುಂಜಾನೆ ಬಂದಿವಿ, ಇನ್ನೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಈಗ ಮುಂಜಾನೆ ಬಂದೀವಿ. ಇದು ನಮ್ದು DP ಸರ್, ತೆಗೀರಿ, ಓಪನ್ ಮಾಡ್ರಿ ಇದನ್ನ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬಾಗ್ಲ ನಾವಿರುವಂತಾರ್ರಿ ರೂಮ ಆದಿತ್ಯ ಹಿಲ್ಸ್ಟರ್ಸ್ ಅವ್ರ ಮಸ್ತ್ ಕೊಟ್ರ ನೋಡ್ರಿ. ಫ್ಯಾನ್ ಐತಿ ಆನ. ಇದು ಪೂರ್ತಿ ಬೆಡ್ ಎಲ್ಲ ನಮ್ಗೆ ಕೊಟ್ಬಿಟ್ರೆ. ಇವತ್ತು ಇಲ್ಲೇ ಇರೋದು ನಾವು. ನಾಳೆ ಮೌಳಂಗಿ ಪಾರ್ಕ್ ಎಲ್ಲ ಹೋಗ್ಬೇಕು. ಇದೆಲ್ಲ ಮುಗಿಸ್ಕೊಂಡು ನೋಡ್ರಿ ಇಲ್ಲಿ ಬೆಡ್ ಕೊಟ್ರ. ಎಲ್ಲ ತಯಾರಿ ನಡೆದೈತಿ. ವ್ಲಾಗ್ ಸಂಬಂಧ ಎಲ್ಲ ಚಾರ್ಜಿಂಗ್ ಇದ್ದಾವೆ. ನೋಡ್ರಿ ಫಸ್ಟ್ ಬಂದು ಕೂಡಲೇ ನಮ್ಗೆ ಇದನ್ನು ಕೊಟ್ಟರು ಅವರು. ಕುಡಿಯೋಕೆ ಒಂದು ಸ್ವಲ್ಪ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಕೊಟ್ರ. ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಕೊಡ್ದೆ ಎಲ್ಲ ತಣ್ಣಾಗಿದ್ದೀವಿ. ಒಂದು 10 ನಿಮಿಷ ಎಲ್ಲ ರೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಆ್ಯಕ್ಟಿವಿಟೀಸ್ ಹೋಗೋಣಂತ. ಅಲ್ಲಿ ಸಿಗ್ತಾನಂತ. ವೆಲ್ಕಮ್ ಬ್ಯಾಕ್ ಬಸ್. ಸೊ ಊಟ ಗೀಟ ಮಾಡಿಕೊಂಡು ಎಲ್ಲ ಮಸ್ತ್ ಇತ್ತು. ಊಟ ಗೀಟ ಏನು ಫಿಶ್ ಗಿಶ್ ಕೊಟ್ಟಿದ್ರೆ. ನಾ ಫಿಶ್ ತಿನ್ನೋದಿಲ್ರಿ, ನಮ್ಮ ಹುಡುಗರು ತಿಂದ್ರೆ. ಫಿಶ್ ಹೆಂಗಿತ್ತು? ವೆಜ್ ಹೆಂಗಿತ್ತು ಊಟ? ವೀರೋರ ಬರ್ರಿ ಸ್ವಲ್ಪ ನಾಚಾತಾರ ಬೈಗೋಳ. ಗಿವ್ ವಿನ್ನರ ವೀರೋರ. ಹೆಂಗಿತ್ತು ಬೈ ಊಟ? ಭಾರಿ ಮಸ್ತ್ ಇತ್ತು. ಓಕೆ, ವೀರೋರ್ ಕೈ ಕೊಟ್ಟರು ನೋಡ್ರಿ. ಇಲ್ಲಿ ಸ್ಲೀಪ್ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ವಾಟರ್ ಆ್ಯಕ್ಟಿವಿಟೀಸ್ 14 ಕಿಲೋಮೀಟರ್ಸ್ ಐತಂತ ಗಣೇಶಗುಡಿ ವಾಟರ್ ಆ್ಯಕ್ಟಿವಿಟೀಸ್. ಅಲ್ಫಾ ವಾಟರ್ ಆ್ಯಕ್ಟಿವಿಟೀಸ್ ಅಂತೇಳಿ. ಸೊ ಅಲ್ಲಿ ಹೋಗಿ ವಾಟರ್ ಆ್ಯಕ್ಟಿವಿಟೀಸ್ ತೋರಿಸ್ತಾನಂತ, ಹೆಂಗೆ ಇರುತ್ತೆ, ಏನೇನು ಇರುತ್ತೆ ಅಂತೇಳಿ. ಅಲ್ಲೇ ಸಿಗೋಣ ಬರ್ರಿ. ಚಲೋ ಬಾಯ್. ಹೆಂಗೈತಿ? ಎಕ್ಸೈಟೆಡ್ ಅದಿಯಾರ? ಕರ್ನಾಟಕ ಪೀಪಲ್, ನಾನು ನಿಮ್ಮ ಬೆಳಗಾವಿ ಹುಡುಗ ನೀಕೆ. ಏನು ನಡೀತದ ಮತ್ತೆ ಹೆಂಗ್ರಿಪ್ಪ? ಎಕ್ಸೈಟೆಡ್ ಅದಿ? ಮಾಡಕ್ ಬಂದೇವಿ. ಫುಲ್ ಎಕ್ಸೈಟ್ಮೆಂಟ್. ಬರೀ ಆಡ ಮಾಡ್ಸಾಕ್ತಾರು. ಇದು ಮಾಡ್ತಿ ಪಾನಿ ಹಾರಾರು. ಮತ್ತು ಫ್ರೀ ಒಳಗೆ ಏನಾಗೋದು ಹೇಳ್ರಿ ಸರ? ದುಡ್ಡು ಅಂದಿಲ್ಲ ಅತ್ತೆ, ಇಲ್ಲಾಂದ್ರೆ ಏನ್ ಬೇಕಾದ್ರೆ ಮಾಡ್ಬೋದು. ಫ್ರೀ ಒಳಗೆ ಇಷ್ಟ. ವಿನ್ನರ್ ಮಾತು ಹೆಂಗಪ್ಪ? ಎಕ್ಸೈಟ್ಮೆಂಟ್ ಐತಿ. ನೋಡ್ಬೇಕು ಈಗ ಹೋಗಿ ಹಂಗೆ ಎಲ್ಲ ಎಕ್ಸ್ಪೀರಿಯನ್ಸ್. ಅವನ ಇವ್ರಿಗೆ ಹೆಂಗೆ ಎಕ್ಸ್ಪೀರಿಯನ್ಸ್? ಇವ್ರ ಮ್ಯಾಟ್ರ್ ಸರಿ ಸರ್. ಇವ್ರದ ಮತ್ತು ಈ ಸರ್ದ ಎಕ್ಸ್ಪೀರಿಯನ್ಸ್ ಮ್ಯಾಟ್ರ್. ನಾವೇನು ಬರ್ತಿರ್ತೀವಿ ಹೋಗ್ತಿರ್ತೀವಿ. ಹೆಲೋ ಬ್ರೋ, ನಿಮ್ಮ ಹೆಸರು ಬ್ರೋ? ನನ್ನ ಹೆಸರು ಅಶ್ವಿನ್ ಬಿಟ್ಟು. ಓಕೆ, 12 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನೀವು ಎಲ್ಲಿಂದ ಬ್ರೋ? ನಾನು ದಾಂಡೇಲಿಯಿಂದ ಸರ್. ದಂಡೇಲಿಂದ. ಇಲ್ಲೇ ವರ್ಕ್ ಮಾಡ್ಕೊತಾ ಇಲ್ಲಿ? ಇಲ್ಲೇ ವರ್ಕ್ ಅಂದರೆ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇರುತ್ತೆ ನಮ್ದು ಇಲ್ಲಿಂದ. ಹಾಂ ರೀ ಬ್ರೋ. ಇಲ್ಲಿಂದ ದಾಂಡೇಲಿ ಟು ಗಣೇಶಗುಡಿ. ಸೊ ಆ್ಯಕ್ಚುಲಿ ನೇಮ್ ಏನಿದೆಯಲ್ಲ ಇದು ದಾಂಡೇಲಿ ಬರುತ್ತೆ. ಆಕ್ಟಿವಿಟೀಸ್ ಮಾತ್ರ ಇಲ್ಲಿ ಗಣೇಶಗುಡಿ 27 ಕಿಲೋಮೀಟರ್ಸ್ ನೀವು ಇಲ್ಲಿ ಬರಬೇಕು. ಓಕೆ. ಅಲ್ಲಿಂದ ದಾಂಡೇಲಿಂದ 27 ಕಿಲೋಮೀಟರ್ಸ್ ಈ ಕಡೆ ಬರ್ಬೋದು. ಇಲ್ಲಿಂದ ಇದು ಜಾರ್ಬಿಂಗ್. ಇದು ತೋರಿಸ್ತಾ ಜಾರ್ಬಿಂಗ್. ಹಾಂ ಬ್ರೋ. ಇದು ಕಾಯಕಿಂಗ್. ಓಕೆ. ಸಿಂಗಲ್ ಹೋಗ್ಬೋದು, ನೀವು ಡಬಲ್ ಕೂಡ ಹೋಗ್ಬೋದು. ಆನಂತರ ಜಿಪ್ ಅಲ್ಲಿ ನಿಮಗೆ ಬೋಟಿಂಗ್ ಬರುತ್ತೆ. ಓಕೆ, ಆ ಸೈಡ್. ಹಾಂ, ಓಕೆ. ಇದೆಲ್ಲ ನಿಮ್ದು ಬೋಟಿಂಗ್ ಬರುತ್ತೆ. ಸೊ ಇದರೊಳಗಡೆ ನೀವು 8 ಜನ 10 ಮೆಂಬರ್ಸ್ ಕೂಡ ನೀವು ಹೋಗ್ಬೋದು. ಈ ಸೀಸನ್ ಆದ್ರೂ ಅಥವಾ ಆಕ್ಚುಲಿ ಇದು ಸೀಸನ್ ಸರ್. ಬಟ್
ಇವಾಗೆಲ್ಲ ಎಕ್ಸಾಮ್ಸ್ ಎಲ್ಲ ಕಾಲೇಜ್ ಇವಾಗಲೇ 10th ಎಕ್ಸಾಮ್ ನಿನ್ನೆ ಮುಗೀತು. ಸೊ ಇವಾಗೆಲ್ಲ ಜನ ಸ್ಟಾರ್ಟ್ ಆಗ್ತಾರೆ ಬರಲಿಕ್ಕೆ. ಬೆಳಗ್ಗೆ ಸ್ವಲ್ಪ ತುಂಬ ಜಾಸ್ತಿ ಜನ ಇದ್ದು, ಬಟ್ ಇವಾಗ ಈವ್ನಿಂಗ್ ಆದ ತಕ್ಷಣ ಸ್ವಲ್ಪ ಜನ ಹೊರಟಿರ್ತಾರೆ. ಮೇಲ್ಗಡೆ ಹೋಗ್ಬೇಕು, ಓಕೆ ಈ ಸೈಡಾ ಈ ಕಡೆ ಎಲ್ಲ ಹೋಗ್ಬೇಕು. ಓಕೆ ಕೆಳಗಡೆ ಯಾರು ಹೋಗಬಾರ್ದು, ಯಾಕೆ ಗಾಳಿ ಈ ಕಡೆ ಬರೆಯುತ್ತಲ್ಲ, ಅದ್ರ ಫ್ಲೋ ಈ ಕಡೆ ಹೋಗ್ತಾ ಇರುತ್ತೆ, ಆದರೆ ಈ ಕಡೆ ಯಾರು ಹೋಗಬಾರ್ದು, ಮೇಲ್ಗಡೆ ಹೋಗ್ಬೇಕು, ಅದ್ರ ಕಡೆನೇ ಆಡಬೇಕು. ಆಯ್ತಾ? ಇದನ್ನ ಯಾವ ರೀತಿ ಹಿಡಿಬೇಕಂತಂದ್ರೆ ಬೈಕ್ ಹ್ಯಾಂಡಲ್ ಸ್ಕೂಟಿ ಹ್ಯಾಂಡಲ್ ಯಾವ ಥರ ಹಿಡಿತಿರಲ್ಲ ಆ ಥರ ಪೆಡಲ್ನ ಹಿಡಿಬೇಕು. ಆಯ್ತಾ? ಈ ಪೆಂಡ ಇರೋ ಬ್ಲೇಡ್ ಕಾಣಿಸ್ತಾ ಇದೆಯಲ್ಲ, ಚಮಚದ ಬ್ಲೇಡು, ಇದು ನಮ್ಮ ಫೇಸ್ ಕಡೆ ಇರಬೇಕಾಯ್ತು. ಇದನ್ನು ಉಲ್ಟಾ ಮಾಡ್ಬೋದು. ಯಾಕಂದ್ರೆ ಫಾಸ್ಟಾಗಿ ಮುಂದಾಡಿ ಹೋಗೋದಿಲ್ಲ ಬೋರ್ಡ್, ಮತ್ತು ನೀರನ್ನು ತಳ್ಳಿಕ್ಕೆ ಆಗೋದಿಲ್ಲ ನೀರಿಂದ. ಆಯ್ತಾ? ಈ ಥರನೇ ಹಿಡ್ಕೋಬೇಕು. ಇದು ಅಪೋಸಿಟ್ ಡೈರೆಕ್ಷನ್ ಟರ್ನ್ ಆಗುತ್ತೆ, ಅಂದ್ರೆ ಇಟ ಡೈರೆಕ್ಷನಲ್ಲಿ ಬೋಟ್ ಟರ್ನ್ ಆಗುತ್ತೆ. ಲೆಫ್ಟ್ ಸೈಡ್ ಫಾರ್ವರ್ಡ್ ಮಾಡಿದ್ರೆ ನಿಮ್ಗೆ ರೈಟ್ ಸೈಡ್ ಟರ್ನ್ ಆಗುತ್ತೆ ಬೋಟು, ರೈಟ್ ಸೈಡ್ ಫಾರ್ವರ್ಡ್ ಮಾಡಿದ್ರೆ ನೀನು ಲೆಫ್ಟ್ ಸೈಡ್ ಟರ್ನ್ ಆಗುತ್ತೆ ಬೋಟ್. ಆಯ್ತಾ? ಓಕೆ. ಸ್ಟ್ರೇಟ್ ಹೋಗ್ಬೇಕಂತಂದ್ರೆ ಎರಡು ಈಕ್ವಲಿ ಹೊಡಿಬೇಕಾಗುತ್ತೆ ನೀವು, ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್. ಆಯ್ತಾ? ಸ್ಟ್ರೇಟ್ ಹೋಗುತ್ತೆ. ಅದೇ ರೀತಿ ಬ್ಯಾಕ್ ಬರ್ಬೇಕಂತಂದ್ರೆ ಪೆಡಲ್ನ ಈ ತರ ಉಲ್ಟಾ ಮಾಡಬೇಕು, ಹಿಂದಗಡೆದಿಂದ ಮುಂದಡೆ ಮಾಡಬೇಕು. ಬ್ಯಾಕ್ ಹೋಗ್ಬೇಕಂದ್ರೆ ಬ್ಯಾಕ್ ಹೋಗ್ಬೇಕಂತಂದ್ರೆ ಎರಡು ಕಡೆ ಬ್ಯಾಕ್ ಟು ಫ್ರಂಟ್. ಓಕೆ, ಮಸ್ತ್ ಎಕ್ಸ್ಪೀರಿಯನ್ಸ್ ಐತಿ. ಬಟ್ ಕೈ ಮಾತ್ರ 6-12 ಆಗ್ಬಿಡುತ್ತೆ, ಡಬಲ್ ಬರೋದು ಚಲೋ. ಇದು ನೆಕ್ಸ್ಟ್ ಬೋಟಿಂಗ್ ಅನ್ನುವಂಥ ಬೋಟಿಂಗ್ ಮಾಡುವಾಗ ವಿಡಿಯೋ ತೋರಿಸೋಣ ಅಂತ ಈಗ ಜಸ್ಟ್ ಸಿನಿಮಾಟಿಕ್ಸ್ ಹಾಕಿರ್ತೀನಿ, ಎಂಜಾಯ್ ಮಾಡ್ರಿ. ನಮಸ್ಕಾರ ರೀ, ರಿವರ್ ಕಯಾಕಿಂಗ್ ಅಲ್ಲ ಇದು. ಸೊ ಕಯಾಕಿಂಗ್ ಮಾಡತ್ತೀವಿ. ನಮ್ಮ ಲಕ್ಕಿ ವಿನ್ನರ್ ವೀರು ಅವ್ರು ಹೊಡ್ಯಾತಾರ ಮುಂದೆ ನೋಡ್ರಿ. ನನಗೆ ಕೈ ಸಾಕತ್ತ. ಅಭಿಷೇಕ್ ಅವ್ರೆ ಹೆಂಗೈತಿ? ಡಿಕ್ಕಿ ಆಗ್ತೈತಿ. ನನ್ನ ಹತ್ರ ಎಲ್ಲ ಕೈ ಎಲ್ಲ ಸೋತ್ ಹೋದ್ರಿ, ಕಂಟಿನ್ಯೂ ಹೊಡೆದ. ಸೊ ಈಗ ಕಯಾಕಿಂಗ್ ನೆಕ್ಸ್ಟ್ ಯಾವ್ದು ಬೋಟಿಂಗ್ ಅಲ್ಲ, ಬೋಟಿಂಗ್ ನೆಕ್ಸ್ಟ್ ಹಿಡಿದಾರ. ಕೈ ಮಾಡ್ರಿ ಅನ್ಸತಿ. ಹಾ ನಿಖಿಲ್, ಈ ಸರಿ ಹುಡುಗರು ಕಪ್ ಅಂತಾರೆ ಅನ್ಸತಿ. ಚರ್ಚೆನೇ ಆಗಿಲ್ಲ ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಹುಡುಗರು ಕಪ್ ಗೆಲ್ಲಿ ಬಿಡ್ಲಿ, ಕರೆ RCB ಆಯ್ತು ನಮ್ದ. ಇದು ಮನಸ್ಸೈತ್ಲಾ, ಇದು ಹೊಡ್ಕೊಳ್ಳೋದು RCB ಸಂಬಂಧ. ಆ ಕಪ್ಗೋಸ್ಕರ ಅಲ್ಲ. ಇಲ್ಲೊಬ್ಬ ಲಕ್ಕಿ ವಿನ್ನರ್ ಅವನ. ಬಟ್ ನಿಮ್ಮ ಫೇವ್ರೇಟ್ ಸರ್ ಪ್ಲೇಯರ್ ಯಾರು ಹಾಕಿದ್ರಿ ಸರ್? ನಮ್ಮ ಫೇವ್ರೇಟ್ MS ಧೋನಿಯಾ? ಅಷ್ಟಾಗಿ RCB ಅಂತ ಹಾಕಿ. ಬಟ್ RCB 11 ಮಂದಿ ಪ್ಲೇಯರ್ ಇಲ್ಲ, ಒಬ್ಬ ಇರೋ ವಿರಾಟ್ ಕೊಹ್ಲಿ ಒಬ್ಬ ಆಡತ್ತ, ಮತ್ತೆ ಯಾರು ಆಡುವ. ಅದಕ್ಕೆ ಈ ಸಲ RCB ಇಲ್ಲ, ಮುಂದಿನ ಸಲ ಕಪ್ ನಮ್ದು. ವಿರಾಟ್ ಕೊಹ್ಲಿ ಅಷ್ಟೇ ಹಾಕಿ RCB ಫಾರ್ ಎವರ್ ಅಂತ ಹಾಕಿದ್ವಿ. ಸರ್ ನಿಮ್ಮ ಹೆಸರು? ಸುನಿಲ್ ಅಂತ. ಎಷ್ಟು ವರ್ಷದಿಂದ ಮಾಡ್ತಾರೆ ಸರ್? 7 ವರ್ಷ ಇಲ್ಲೇ. ನಿಮ್ಮ ದಾಂಡೇಲಿ ನೀವು? ಓಕೆ. ನೋಡಿ ಬಾಸ್ ಇವತ್ತು ಗಣಪತಿ ಬಪ್ಪ ಚಿಂಟು ಅಣ್ಣ ಅವ್ರು ಎಷ್ಟೊತ್ತನ ನಮಗೆ ಬೋಟಿಂಗ್ ಮಾಡಿಸಿದ್ದ. ಥ್ಯಾಂಕ್ ಯು ಅಣ್ಣ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.